ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ ನಿಮ್ಮ ಹತ್ರ ಏನಾದರೂ ಗೂಗಲ್ ಮ್ಯಾಪ್ ಇದ್ದರೆ ಸೊ ಅದನ್ನ ನೀವು ಆಫ್ಲೈನಲ್ಲಿ ಇಟ್ಕೊಂಡು ನೀವೆಲ್ಲರೂ ದೂರದ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅಂಥ ಟೈಮಲ್ಲಿ ನೀವೇನಾದರೂ ಆಫ್ಲೈನ್ಗೆ ಗೂಗಲ್ ಮ್ಯಾಪ್ನ ಸೇವ್ ಮಾಡಿಕೊಂಡ್ರೆ ಸೊ ನಿಮಗೆ ಯೂಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನೀವು ದೂರ ಹೋದಾಗ ನೆಟ್ವರ್ಕ್ ಇರೋಲ್ಲ, ಸೊ ಅಂಥ ಟೈಮಲ್ಲಿ ನೀವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ನೀವೇನಾದ್ರು ರೋಡ್ ಹುಡುಕ್ಬೇಕಂದ್ರೂ ಸೊ ಅಂಥ ಟೈಮಲ್ಲಿ ನಿಮಗೆ ಮ್ಯಾಪ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಈಸಿಯಾಗಿ ಫೈಂಡ್ ಮಾಡಿಕೊಂಡು ರೂಟ್ನ ಹೋಗ್ಬೋದು. ಸೊ ಬಟ್ ಇಂಥ ಟೈಮಲ್ಲಿ ನಿಮಗೆ ಮ್ಯಾಪು ನೆಟ್ವರ್ಕ್ ಇಲ್ಲಾಂದರೆ ಮ್ಯಾಪ್ ಕೂಡ ವರ್ಕ್ ಆಗಲ್ಲ. ಸೊ ಅದನ್ನ ನೀವು ಮೊದಲೇ ಆಫ್ಲೈನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇನ್ ಕೇಸು ಅದು ಇಂಥ ಟೈಮಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ನೀವು ಅದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಬರುತ್ತೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರು. ಸೊ ಆವಾಗ ನಿಮಗೆ ಹೊಸ ಅಪ್ಡೇಟ್ಸ್ ಎಲ್ಲ ನೋಟಿಫಿಕೇಷನ್ ಮುಖಾಂತರ ಬಂದಾಗ ನಿಮ್ಗೆ ಯೂಸ್ ಆಗುತ್ತೆ. ಒಂದಷ್ಟು ಟಿಪ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಷಯ ಏನಪ್ಪ ಅಂದರೆ ನಿಮ್ಗೆ ಇವಾಗ ಮ್ಯಾಪ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ನೀವು ಅದನ್ನ ಮೊದಲೇ ಆಫ್ಲೈನ್ಗೆ ಇಟ್ಕೊಳ್ಳೋದು ಅದನ್ನ. ಸೊ ನಿಮಗೆ ಆವಾಗ ಆಫ್ಲೈನಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವ ಟೈಮಲ್ಲಿ ಈ ಥರ ಎಲ್ಲರೂ ಲಾಂಗ್ ಹೋದಾಗ ನಡ್ಕೊಂಡು ಟ್ರೆಕ್ ಹೋದಾಗ ಅಥವಾ ಈಗ ಫಾರೆಸ್ಟಲ್ಲಿ ನಡ್ಕೊಳೋದ ಅಥವಾ ನಿಮ್ಮದೇ ಊರಲ್ಲಿ ನೀವು ಸುತ್ತಾಡುವಾಗ ನೀವು ನೋಡಬೇಕಂದ್ರೆ ನಿಮ್ಮ ಪ್ಲೇಸ್ಗಳು ನೋಡಬೇಕಂದ್ರೆ ಸೊ ಆಫ್ಲೈನಲ್ಲಿ ಮ್ಯಾಪ್ಗಳನ್ನ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಅದರಲ್ಲಿ ನಿಮಗೆ ಯಾವ ಥರ ಡೌನ್ಲೋಡ್ ಮಾಡೋದು ಫುಲ್ಲು ಇನ್ ಡೀಟೇಲಾಗಿ ನಾನು ತೋರಿಸ್ಕೊಡ್ತೀನಿ. ಸೊ ನೀವು ಮೊದಲಿಗೆ ನಿಮ್ಮ ಹತ್ರ ಗೂಗಲ್ ಮ್ಯಾಪ್ ಅಪ್ಲಿಕೇಶನ್ ಇದ್ದರೆ ಸೊ ಅದನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಅದನ್ನ ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಓಪನ್ ಆಗ್ತದೆ. ಸೊ ಆಲ್ಸೋ ನೀವು ಮೇಲ್ಗಡೆ ನಿಮ್ಮ ಲೊಕೇಶನ್ನ ಕೂಡ ಆನ್ ಮಾಡ್ಕೋಬೇಕಾಗುತ್ತೆ. ಸೊ ನನ್ನ ಹತ್ರ ಲೊಕೇಶನ್ ಆನ್ ಮಾಡ್ಕೊಳ್ತೀನಿ ಸಿಂಬಲ್ನ. ಸೊ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟು ನಿಮಗೆ ನೀವು ಆ ಲೊಕೇಶನ್ ಆನ್ ಮಾಡೋದ್ರಿಂದ ನಿಮ್ಮ ಪ್ರೆಸೆಂಟ್ ಲೊಕೇಶನ್ ಎಲ್ಲಿದೆ ಅಲ್ಲಿಗೆ ಶೋ ಆಗುತ್ತೆ. ನೋಡ್ತಾ ಇದ್ದೀರಲ್ಲ. ಸೊ ನಿಮ್ಮ ಪ್ರೊಫೈಲ್ಗೆ ಹೋದರೆ ನೆಕ್ಸ್ಟು ನಿಮ್ಮ ಟೈಮ್ಲೈನು ಆಫ್ಲೈನ್ ಮ್ಯಾಪ್ಸ್ ಅಂತೆಲ್ಲ ತೋರಿಸುತ್ತೆ. ಸೊ ಅದನ್ನೆಲ್ಲ ನೀವು ನೋಡ್ಕೋಬೋದು. ಅದನ್ನ ನೋಡ್ಕೊಳ್ಳೋದ್ರಿಂದ ನೀವು ನಿಯರೆಸ್ಟ್ ಎಲ್ಲೆಲ್ಲಿದ್ದೀರಾ, ಸೊ ನಿಮ್ಮ ನಿಯರೆಸ್ಟ್ ಯಾವ ಪ್ಲೇಸ್ ಇದೆ, ಸೊ ನೀವು ರೀಸೆಂಟಾಗಿ ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ರಿ, ಸೊ ಅದೆಲ್ಲ ನಿಮಗೆ ಸೇವ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಸೊ ನೆಕ್ಸ್ಟು ನೀವೇನಪ್ಪ ಮಾಡಬೇಕು ಅಂದರೆ ನೋಡ್ಕೋಬೇಕು ನಿಮ್ಮ ಪ್ಲೇಸ್ಗಳು ಯಾವ್ಯಾವುದು ನಿಯರ್ ಇದೆ. ಸೊ ಅದನ್ನೆಲ್ಲ ನಿಮಗೆ ಅದು ಕೂಡ ಹೈಲೈಟ್ ಮಾಡಿ ತೋರಿಸುತ್ತೆ. ನಿಮಗೆ ನಿಯರೆಸ್ಟ್ ಪ್ಲೇಸ್ಗಳನ್ನ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದೆಲ್ಲ ನೋಡಿ. ನಮ್ಮ ಈಗ ಈ ಲೊಕೇಶನ್ಗೆ ಈ ಪ್ಲೇಸೆಲ್ಲ ಹತ್ರ ಇದೆ. ಸೊ ಅದಕ್ಕೆ ಅದು ಶೋ ಮಾಡಿದೆ. ನೆಕ್ಸ್ಟು ನೀವು ಪ್ರೊಫೈಲ್ಗೆ ಹೋಗಬೇಕಾಗುತ್ತೆ. ನಿಮ್ಮ ಪ್ರೊಫೈಲ್ಗೆ ಹೋದರೆ ಇಲ್ಲಿ ಆಫ್ಲೈನ್ ಮ್ಯಾಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಹೋಗಿದ್ದರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಯುವರ್ ಓನ್ ಮ್ಯಾಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟು ನಿಮಗೆ ಇಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಗೆ ಎಷ್ಟು ಜಾಗ ಬೇಕು ಅಂತ. ಸೊ ನಮ್ಮ ಮನೆ ಇರೋದು ಇಲ್ಲಿ. ಸೊ ಅದಕ್ಕೆ ನಾನು ಹೋಮ್ ಅಂತ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನೆಕ್ಸ್ಟು ನಮ್ಮ ಕನಕಪುರ ಅಂತ ನಮ್ಮ ಲೊಕೇಶನ್ ಬರುತ್ತೆ. ಸೊ ತಾಲೂಕು. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನನಗೆ ಎಷ್ಟು ಜಾಗ ಬೇಕು. ಸೊ ನೀವು ಇಲ್ಲಿ ಚಿಕ್ಕದಾಗಿ ನಿಮ್ಮ ಜಾಗ ಝೂಮ್ ಮಾಡಿದಷ್ಟು ನಿಮ್ಮ ಡೇಟಾ ಸ್ವಲ್ಪ ಕಡಿಮೆ ಆಗುತ್ತೆ. 10 MB ಇಲ್ಲ 45 MB ನೋಡಿ ಇಲ್ಲಿ 65 145 MB ತೋರಿಸ್ತಾ ಇದೆ. ಕೆಳಗಡೆ ನೋಡ್ಕೊಳ್ಳಿ. ಇದು ಫುಲ್ಲು ತಾಲೂಕು ಫುಲ್ಲು. ಸೊ ನೀವು ಬೇಡ ನಮ್ಮ ಊರು ಮಾತ್ರ ಸಾಕು ಅಂದರೆ ನೀವು 10 MB. ಸೊ ಆ ಥರ ಚಿಕ್ಕದಾಗಿ ನೀವು ಜಾಗ ಇದು ಮಾಡಿದಷ್ಟು ನೆಕ್ಸ್ಟ್ ಡೌನ್ಲೋಡ್ ನಾವು ಕೊಟ್ಟರೆ ಸಾಕು ನಿಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಇಲ್ಲ ವೈಫೈ ಇದ್ದರೆ ವೈಫೈಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಇಂಟರ್ನೆಟ್ ಇತ್ತು ಅಂದರೆ ಸೊ ಅದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ ನೀವು ಎಲ್ಲಿಗೆ ಹೋಗ್ತೀರಾ. ಸೊ ನಾನಿದು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇರೋದು ನಿಮಗೆ ನಮ್ಮ ಹೋಮ್ ಅಂತ ಇಲ್ಲಿ ನಿಯರೆಸ್ಟ್ ನನಗೆ ಈ ಪ್ಲೇಸು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಊರ ಹತ್ರ ನೋಡೋಣ ಅಂತ ಅನ್ನೋಸ್ಕರ ಓಕೆನಾ. ಸೊ ನಿಮಗೆ ನೀವೆಲ್ಲರೂ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀನಿ, ಸೊ ಈ ಥರ ಫಾರೆಸ್ಟ್ಗೆ ಹೋಗ್ತಾಯಿದ್ದೀನಿ ಅನ್ನೋದಾದರೆ ಅಂಥ ಟೈಮಲ್ಲಿ ನೀವು ನಿಮ್ಗೆ ಆ ಮ್ಯಾಪ್ನ ಆ ಲೊಕೇಶನ್ನ ನೀವು ಅದನ್ನ ಆ ಪಾಯಿಂಟಿಗೆ ತಂದು ಇಟ್ಕೊಂಡು ನೀವು ಅದನ್ನ ಡೌನ್ಲೋಡ್ ಮಾಡ್ಬೇಕು. ಡೌನ್ಲೋಡ್ ಆಗ್ತಾಯಿದೆ 92%, 96% ಆಗ್ತಾಯಿದೆ. ಕೆಳಗಡೆ ಡೌನ್ಲೋಡ್ ಆಗ್ತಾಯಿದೆ ನೋಡಿ. ಡೌನ್ಲೋಡಿಂಗ್ ಅಂತ ತೋರಿಸ್ತಾ ಇದೆ ಮ್ಯಾಪನ್ನು ಅಂತ. ಸೊ ಅದನ್ನು ನೀವು ಡೌನ್ಲೋಡ್ ಆದ ನಂತರನೇ ಅದನ್ನ ನೀವು ನೆಟ್ ಕೂಡ ಅಂದರೆ ಇಂಟರ್ನೆಟ್ ಇಲ್ಲ ಆವಾಗ ಆಫ್ ಮಾಡ್ಬೋದು. ಸೊ ಆ ನಂತರ ನೀವು ಇಂಟರ್ನೆಟ್ ಇಲ್ಲದೆ ನೀವು ಮ್ಯಾಪ್ನ ಓಪನ್ ಮಾಡಿ ಎಲ್ಲಿ ಬೇಕಾದರೂ ನೀವು ನೋಡ್ಬೋದು. ಸೊ ಓಕೆನಾ. ಸೊ ನೋಡ್ತಾ ಇದ್ದೀರಲ್ವ. ಸೊ ಡೌನ್ಲೋಡ್ ಆಗ್ತಾಯಿದೆ ನೋಡ್ತಾ ಇದ್ದೀರಿ ನೋಡಿ. ಡೌನ್ಲೋಡ್ ಆಗಿದೆ ಆಲ್ರೆಡಿ. ಇಲ್ಲಿ ಟಿಕ್ ಮಾರ್ಕ್ ಬಂದಿದೆ, ರೈಟ್ ಮಾರ್ಕ್ ಅಂತ ಬಂದಿದೆ. ಸೊ ಇದನ್ನು ನೀವು ನೆಕ್ಸ್ಟು ನೀವು ಇದನ್ನ ಓಪನ್ ಮಾಡಿ ನೋಡ್ಬೋದು. ನೀವು ನೆಕ್ಸ್ಟ್ ಇದನ್ನ ನೇಮ್ ಕೂಡ ಸೇವ್ ಮಾಡ್ಕೋಬೋದು. ಅಂದರೆ ಇದರಲ್ಲಿ ನಿಮಗೆ ಮ್ಯಾಪನ್ನು ಅಂತ ಇದೆಯಲ್ವ. ಸೊ ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ನೀವು ಡಿಲೀಟು ಅಥವಾ ಮ್ಯಾಪು ನೀವು ಚೇಂಜ್ ಅಪ್ಡೇಟು ಅಂದರೆ ಇನ್ನೊಂದು ಏನಪ್ಪ ಅಂದರೆ ನೀವು 1 ಡೇ ಮಾತ್ರ ಇದನ್ನ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಆ ಥರ ಇದರಲ್ಲಿ. ಸೊ ನೀವು 1 ಡೇ ನೆಕ್ಸ್ಟು ಈಗ June 3 ಅಂದರೆ ನಾವು June 3 ಫುಲ್ ಡೇ ಯೂಸ್ ಮಾಡ್ಬೋದು. ಆಫ್ಲೈನಲ್ಲಿ ಇರುತ್ತೆ. 1 ಡೇ ಫುಲ್ ಆಫ್ಲೈನ್ ಇರುತ್ತೆ. ಸೊ ನೀವು ನೆಕ್ಸ್ಟ್ ಅಪ್ಡೇಟ್ ಕೊಟ್ಟರೆ ಮತ್ತೆ ಅಪ್ಡೇಟ್ ಆಗುತ್ತೆ. 1 ಡೇ ಅಷ್ಟರಲ್ಲಿ ನೀವು ಯೂಸ್ ಮಾಡೋದು. 1 ಡೇ ನೀವು ಎಲ್ಲರೂ ಹೋಗ್ತಾ ಇದ್ದರೆ ಅಷ್ಟೊಂದು ನೀವು 1 ಡೇನಲ್ಲಿ ನೀವು ಎಲ್ಲಿಗೆ ಬೇಕಾದ್ರೂ
ನೆಟ್ವರ್ಕ್ ಇರೋ ಏರಿಯಾಗೆ ಬಂದರೆ ಅಪ್ಡೇಟ್ ಮಾಡ್ಕೊಂಡು ಮತ್ತೆ ಹೋಗ್ಬೋದು. ಸೊ ನೋಡಿ ಇಲ್ಲಿ ಅಪ್ಡೇಟ್ ಅಂತಲೂ ಇದೆ, ಸೊ ಇಲ್ಲ ವ್ಯೂ ಅಂತಲೂ ಇದೆ, ಸೊ ರಿನೇಮ್ ಅಂತ ಇದೆ, ಡಿಲೀಟ್ ಇದೆ. ಸೊ ನೀವು ರಿನೇಮ್ ಕೊಟ್ಟರೆ ನೇಮ್ ಚೇಂಜ್ ಮಾಡಿ ನಿಮಗೆ ಇಟ್ಕೋಬೋದು, ಯೂಸ್ ಆಗುತ್ತೆ ಅಂತ ಟೈಮಲ್ಲಿ. ಓಕೆನಾ? ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ. ಸೊ ಇದರಲ್ಲಿ ನೀವು ತಿಳ್ಕೊಂಡ್ರೆ ಅಂದ್ಕೊಳ್ತೀನಿ. ಯಾಕೆಂದರೆ ನೀವು ಈ ಥರ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನೀವು ಎಲ್ಲೇ ಹೋದ್ರೂ ಆಫ್ಲೈನ್ ಮೊದಲೇ ಇಟ್ಕೊಳ್ಳಿ. ಸೊ ಅದರಲ್ಲಿ ಇಟ್ಕೊಳ್ಳೋದ್ರಿಂದ ಇನ್ ಕೇಸ್ ಯಾವಾಗಲೇ ಈ ಥರ ಟ್ರೆಕ್ ಅಥವಾ ಎಲ್ಲರೂ ಹೋದಾಗ ಪ್ಲೇಸ್ಗೆ, ಟೂರಿಂಗ್ ಪ್ಲೇಸ್ಗೆ ಹತ್ರ ಹೋದಾಗ ನಿಮ್ಗೆ ಯೂಸ್ ಆಗುತ್ತೆ. ಇನ್ ಕೇಸ್ ಮಿಸ್ ಆದರೂ ಎಲ್ಲಾದರೂ ತಪ್ಪಿ ಆಫ್ಲೈನ್ ಮ್ಯಾಪಲ್ಲಿ ನೀವು ಬೆಟರು ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ಒಂದು ಸ್ವಲ್ಪ ಡೇಟಾ ವೇಸ್ಟ್ ಆಗ್ಬೋದೇ ಹೊರತು ನಿಮಗೆ ಇನ್ ಕೇಸ್ ಯಾವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಸೊ ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಸಿಗೋಣ ಮುಂದಿನ ವೀಡಿಯೋ.